ಬಾಲಿವುಡ್ ನಿಂದ ಹಾಲಿವುಡ್ ವರೆಗೆ ನಮ್ಮ ಕರ್ನಾಟಕವೇ ಸಿನಿಮಾಗಳ ಸಖತ್ ಅಡ್ಡ. ಹೇ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಭಾರತೀಯರು. ಇವತ್ತಿನ ವಿಡಿಯೋ ನೋಡಿದ್ರೆ ಪ್ರತಿಯೊಬ್ಬ ಕನ್ನಡಿಗನ ಎದೆ ಹೆಮ್ಮೆಯಿಂದ ಬೀಗುತ್ತೆ. ಯಾಕಂದ್ರೆ ಇವತ್ತಿನ ಟಾಪಿಕ್ ಅಷ್ಟು ಚಿಂದಿಯಾಗಿದೆ. ನಮ್ಮ ಕರ್ನಾಟಕ ಅಂದ್ರೆ ಬರೀ ಐಟಿ ಬಿಟಿ, ಬಿಸಿಬೇಳೆ ಬಾತ್, ರಾಗಿ ಮುದ್ದೆ, ಬಸ್ಸಾರು, ನಾಟಿ ಕೋಳಿ ಸಾರು, ಮಟನ್ ಪಲಾವ್, ಫಿಲ್ಟರ್ ಕಾಫಿ ಮಾತ್ರ ಅಲ್ಲ ಗುರು. ಇದೊಂದು ಪ್ರಪಂಚದ ಅತಿದೊಡ್ಡ ಸಿನಿಮಾ ಫ್ಯಾಕ್ಟರಿಗಳಾದ ಬಾಲಿವುಡ್ ಮತ್ತು ಹಾಲಿವುಡ್ಗೆ ಒನ್ ಆಫ್ ದಿ ಮೋಸ್ಟ್ ಫೇವರೇಟ್ ಅಡ್ಡ. ಹೌದು, ನೀವು ಕೇಳಿದ್ದು ನಿಜ. ನಮ್ಮ ರಾಮನಗರದ ಬೆಟ್ಟಗಳಲ್ಲಿ ಶೋಲೆಯ ಗಬ್ಬರ್ ಸಿಂಗ್ ಅಬ್ಬರಿಸಿದ್ದಾನೆ. ನಮ್ಮ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ನಲ್ಲಿ ಬಾಲಿವುಡ್ ಬಾದ್ಶಾ ಅಮಿತಾಬ್ ಬಚ್ಚನ್ ಕೂಲಿ ಕೆಲಸ ಮಾಡಿದ್ದಾರೆ. ಅಷ್ಟೇ ಯಾಕೆ, ಹಾಲಿವುಡ್ ಕ್ಯಾಮೆರಾಗಳು ಕೂಡ ನಮ್ಮ ಕಬಿನಿ ಕಾಡಲ್ಲಿ ಆಕ್ಷನ್ ಎಂದಿವೆ. ಹಾಗಾದ್ರೆ ನಮ್ಮ ಕರುನಾಡು ಯಾಕೆ ಇಡೀ ಜಗತ್ತಿನ ಕ್ಯಾಮೆರಾಗಳಿಗೆ ಇಷ್ಟು ಬೊಂಬಾಟಾಗಿ ಕಂಡಿತು? ಬನ್ನಿ, ಇವತ್ತು ಈ ವಿಡಿಯೋದಲ್ಲಿ ಕರ್ನಾಟಕದ ಇಂಟರ್ನ್ಯಾಷನಲ್ ಸಿನಿಮಾ ಕನೆಕ್ಷನ್ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡೋಣ. ಲೆಟ್ಸ್ ಸ್ಟಾರ್ಟ್. ಫ್ರೆಂಡ್ಸ್, 1983ರಲ್ಲಿ ರಿಲೀಸ್ ಆದ ಕೂಲಿ ಸಿನಿಮಾ ನೆನಪಿದ್ಯಾ? ಅಮಿತಾಬ್ ಬಚ್ಚನ್ ಅವರ ಐಕಾನಿಕ್ ಪಾತ್ರ. ಈ ಸಿನಿಮಾದ ಹೈಲೈಟ್ ಏನಪ್ಪಾ ಅಂದ್ರೆ, ಮುಂಬೈನಲ್ಲಿ ಯಾವುದೋ ಫೇಕ್ ಸೆಟ್ ಹಾಕೋ ಬದಲು ಡೈರೆಕ್ಟರ್ ಮನಮೋಹನ್ ದೇಸಾಯಿ ಅವರು ನಮ್ಮ ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ಗೆ ಬಂದು ಶೂಟ್ ಮಾಡಿದ್ರು. ಸಿನಿಮಾದಲ್ಲಿ ಬ್ಯಾಕ್ಗ್ರೌಂಡ್ ನಲ್ಲಿ ಕಾಣೋ ಕನ್ನಡ ಬೋರ್ಡ್ಗಳು ಮತ್ತು ನಮ್ಮ ಬೆಂಗಳೂರಿನ ಅಪ್ಪಟ ಲೋಕಲ್ ಫೀಲ್ ಆ ಸೀನ್ಗಳಿಗೆ ಜೀವ ತುಂಬಿದ್ದವು. ಆದರೆ ಆ ಸಿನಿಮಾ ಶೂಟಿಂಗ್ ಟೈಮ್ ನಲ್ಲಿ ನಮ್ಮ ಬೆಂಗಳೂರು ಯೂನಿವರ್ಸಿಟಿ ಕ್ಯಾಂಪಸ್ ನಲ್ಲಿ ಒಂದು ಭಯಂಕರ ಘಟನೆ ನಡೀತು. ಅಮಿತಾಬ್ ಮತ್ತು ಪುನೀತ್ ಇಸ್ಸಾರ್ ಮಧ್ಯೆ ಫೈಟಿಂಗ್ ಸೀನ್ ಇತ್ತು. ಡ್ಯೂಬ್ ಬೇಡ ಅಂತ ಅಮಿತಾಬ್ ತಾವೇ ರಿಸ್ಕ್ ತಗೊಂಡು ಜಿಗಿದಾಗ ಟೇಬಲ್ ನ ಎಡ್ಜ್ ನೇರವಾಗಿ ಅವರ ಹೊಟ್ಟೆಗೆ ಬಲವಾಗಿ ಬಡಿಯಿತು. ಮೊದಲು ಇದೊಂದು ನಾರ್ಮಲ್ ಪೆಟ್ಟು ಅಂದುಕೊಂಡ್ರು. ಆದ್ರೆ ವೈದ್ಯರ ತಪ್ಪು ರೋಗ ನಿರ್ಣಯದಿಂದಾಗಿ ಕರುಳು ಸೀಡಿ ಆಂತರಿಕ ರಕ್ತಸ್ರಾವವಾಗಿತ್ತು. ಸ್ಥಿತಿ ಎಷ್ಟು ಕ್ರಿಟಿಕಲ್ ಆಯ್ತು ಅಂದ್ರೆ ಅಮಿತಾಬ್ ಅವರು ಕ್ಲಿನಿಕಲಿ ಡೆಡ್ ಅಂತಾನೆ ಡಿಕ್ಲೇರ್ ಆಗುವ ಹಂತಕ್ಕೆ ಹೋಗಿದ್ರು. ವಿಷಯ ತಿಳಿದು ಓಡಿ ಬಂದ ಪತ್ನಿ ಜಯಾ ಬಚ್ಚನ್ ಅವರು ಆಸ್ಪತ್ರೆಯ ಐಸಿಯು ಹೊರಗೆ ನಿಂತು ಕೈಯಲ್ಲಿ ಹನುಮಾನ್ ಚಾಳೀಸ ಹಿಡಿದು ಕಣ್ಣೀರು ಹಾಕುತ್ತಾ ಪ್ರಾರ್ಥಿಸ್ತಾ ಇದ್ರು. ಆಗ ಇದ್ದಕ್ಕಿದ್ದಂತೆ ಅಮಿತಾಬ್ ಕಾಲಿನ ಬೆರಳು ಅಲುಗಾಡಿದ್ದು ನೋಡಿ ಜಯಾ ಅವರಿಗೆ ಜೀವ ಬಂದಂತಾಯ್ತು. ಇಡೀ ದೇಶವೇ ಅವರಿಗೆ ಪ್ರಾರ್ಥನೆ ಮಾಡಿತು. ಆಮೇಲೆ ಪವಾಡದ ರೀತಿಯಲ್ಲಿ ಅವರು ಬದುಕುಳಿದದ್ದು ಈಗ ಇತಿಹಾಸ. ಇದೇ ಟೈಮ್ನಲ್ಲಿ ಒಂದು ಸಖತ್ ಮೀಟರ್ ಇರುವ ಇನ್ನೊಂದು ಇನ್ಸಿಡೆಂಟ್ ನಡೀತು ಗೊತ್ತಾ? ಅಮಿತಾಬ್ ಅವರಿಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಎಲ್ಲಿಲ್ಲದ ಗೌರವ. ಹಾಗಾಗಿ ಕೂಲಿ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಒಮ್ಮೆ ಬಂದು ತಮ್ಮ ಲಗೇಜ್ ಅನ್ನು ಅಮಿತಾಬ್ ಬಳಿ ಹೋರಿಸಿಕೊಳ್ಳುವ ಒಂದು ಅತಿಥಿ ಪಾತ್ರ ಮಾಡಬೇಕು ಅಂತ ಅಮಿತಾಬ್ ರಿಕ್ವೆಸ್ಟ್ ಮಾಡಿದ್ರು. ಆದ್ರೆ ನಮ್ಮ ಅಣ್ಣವರು ಕನ್ನಡಿಗರ ಆಸ್ತಿ, ತಾವು ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ನಟಿಸಲ್ಲ ಅನ್ನೋ ತತ್ವಕ್ಕಾಗಿ ಅವರು ಅತ್ಯಂತ ವಿನಮ್ರವಾಗಿ ಆ ಆಫರ್ ಅನ್ನು ರಿಜೆಕ್ಟ್ ಮಾಡಿದ್ರು. ಎಂತ ಡೆಡಿಕೇಶನ್ ಅಲ್ವಾ ನಮ್ಮ ಅಣ್ಣ ಅವರಿಗೆ. ಹಾಗಾದ್ರೆ ಬಾಲಿವುಡ್ ನ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಮುಂಬೈ ಬಿಟ್ಟು ಕರ್ನಾಟಕದ ಕಡೆ ಯಾಕೆ ಓಡಿ ಬರ್ತಿದ್ರು? ಇದರ ಹಿಂದೆ 3 ಸ್ಟ್ರಾಂಗ್ ರೀಸನ್ ಗಳಿವೆ ಫ್ರೆಂಡ್ಸ್. ಒಂದು ರಾಜ್ಯ, ಹಲವು ಜಗತ್ತು. ಅವರಿಗೆ ಬೇಕಾದ ಅರಮನೆಗಳು ಮೈಸೂರಲ್ಲಿ, ಫಾರಿನ್ ಲುಕ್ ಕೊಡೋ ಕಾಡು ಬೆಟ್ಟಗಳು ಮಲೆನಾಡು ಕೂರ್ಗಲ್ಲಿ, ಐತಿಹಾಸಿಕ ರಫ್ ಅಂಡ್ ಟಫ್ ಲುಕ್ ಹಂಪಿ ಬಾದಾಮಿಯಲ್ಲಿ, ಆಮೇಲೆ ಕರಾವಳಿಯ ಬೀಚ್ಗಳು ಎಲ್ಲವೂ 4-5 ಗಂಟೆ ಡ್ರೈವ್ ಮಾಡಿದ್ರೆ ಸಿಕ್ತಿತ್ತು. ಸಬ್ಸಿಡಿ ಮತ್ತು ಇನ್ಫ್ರಾಸ್ಟ್ರಕ್ಚರ್. 1960ರಿಂದ 1970 ಟೈಮ್ನಲ್ಲಿ ಮದ್ರಾಸ್ ಸ್ಟುಡಿಯೋಗಳ ಮೇಲಿನ ಅವಲಂಬನೆ ತಪ್ಪಿಸಲು ಕರ್ನಾಟಕ ಸರ್ಕಾರ ಕನ್ನಡ ಸಿನಿಮಾಗಳಿಗೆ ಭಾರಿ ಸಬ್ಸಿಡಿ ಇಟ್ಟಿತ್ತು. ಇದರಿಂದ ಬೆಂಗಳೂರು, ಮೈಸೂರಲ್ಲಿ ಸಖತ್ ಡೆವಲಪ್ಮೆಂಟ್ ಆಗಿ ಬಾಲಿವುಡ್ಗೆ ಇದು ಮುಂಬೈಗಿಂತ ಚೀಪ್ ಅಂಡ್ ಬೆಸ್ಟ್ ಶೂಟಿಂಗ್ ಸ್ಪಾಟ್ ಆಯ್ತು. ಕ್ಲೈಮೇಟ್. ಮುಂಬೈ ತರಹ ವಿಪರೀತ ಸೆಕೆ ಬೆವರು ಇಲ್ಲಿಲ್ಲ. ಎಸಿ ಹಾಕಿದಂಗಿರೋ ನಮ್ಮ ಬೆಂಗಳೂರು, ಮೈಸೂರಿನ ವೆದರ್ ಅಂದ್ರೆ ಹಿಂದಿ ಆಕ್ಟರ್ಗಳಿಗೆ ಎಲ್ಲಿಲ್ಲದ ಪ್ರೀತಿ. ಯಾವ್ಯಾವ ಬಾಲಿವುಡ್ ಬ್ಲಾಕ್ ಬಸ್ಟರ್ಗಳು ನಮ್ಮಲ್ಲಿ ಶೂಟ್ ಆಗಿವೆ ಅಂತ ಲಿಸ್ಟ್ ಹೇಳ್ತೀನಿ ಕೇಳಿ, ತಲೆ ಗಿರ್ ಅನ್ನತ್ತೆ. ಶೋಲೆ 1975 ಇಂಡಿಯನ್ ಸಿನಿಮಾದ ಅಪ್ಪಟ ಲೆಜೆಂಡ್. ಶೋಲೆ ಶೂಟ್ ಆಗಿದ್ದು ನಮ್ಮ ರಾಮನಗರದ ರಾಮದೇವರ ಬೆಟ್ಟದಲ್ಲಿ. ಆ ಕಲ್ಲು ಬಂಡೆಗಳನ್ನೇ ಗಬ್ಬರ್ ಸಿಂಗ್ ನ ರಾಮಗಢ ಮಾಡಿದ್ರು. ಅಮಿತಾಬ್ ಮತ್ತು ಧರ್ಮೇಂದ್ರ ಡೈಲಿ ಬೆಂಗಳೂರಿನ ಹೋಟೆಲ್ ಅಶೋಕದಿಂದ 60 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಿದ್ರು. 3 ಇಡಿಯಟ್ಸ್ 2009. ಅಮೀರ್ ಖಾನ್ ಅವರ ಆ ಇಂಪೀರಿಯಲ್ ಕಾಲೇಜ್ ಬೇರೆ ಯಾವುದೂ ಅಲ್ಲ, ನಮ್ಮ ಹೆಮ್ಮೆಯ IIM ಬೆಂಗಳೂರು. ಶೂಟಿಂಗ್ ಟೈಮ್ ಅಲ್ಲಿ ಒಂದು ತಮಾಷೆ ನಡೀತು. 40 ವರ್ಷದ ಮಾಧವನ್ ಮತ್ತು 44 ವರ್ಷದ ಅಮೀರ್ ಖಾನ್ ಕಾಲೇಜ್ ಹುಡುಗರ ತರಹ ಡ್ರೆಸ್ ಹಾಕೊಂಡಾಗ ಅಲ್ಲಿನ ಒರಿಜಿನಲ್ IIM ಸ್ಟೂಡೆಂಟ್ಸ್ ಗಿಂತ ಇವರೇ ಹೆಂಗಾಗಿ ಕಾಣ್ತಿದ್ರಂತೆ. ಮಿಷನ್ ಮಂಗಲ್ 2019. ಇಸ್ರೋದ ಕತೆ ಹೇಳೋ ಅಕ್ಷಯ್ ಕುಮಾರ್ ಸಿನಿಮಾ ಶೂಟ್ ಆಗಿದ್ದು ನಮ್ಮ ಬೆಂಗಳೂರಲ್ಲೇ. ಇದರ ಜೊತೆಗೆ ಅಕ್ಷಯ್ ಕುಮಾರ್ ಅವರ ರೌಡಿ ರಾಥೋರ್ ನಮ್ಮ ಹಂಪಿಯಲ್ಲಿ, ಅಮೀರ್ ಖಾನ್ ಅವರ ಘಜನಿ ಬೆಂಗಳೂರಿನಲ್ಲಿ, ಪ್ರಿಯಾಂಕಾ ಚೋಪ್ರಾ ಅವರ ಸಾತ್ ಕೂನ್ ಮಾಫ್ ಕೂರ್ಗ್ನಲ್ಲಿ,
ಮತ್ತೆ ಪಡೋಸನ್ ಸಿನಿಮಾದ ಸೈಕಲ್ ಸಾಂಗ್ ಮೈಸೂರಿನ ಬೃಂದಾವನ ಗಾರ್ಡ್ ನಲ್ಲಿ ಶೂಟ್ ಆಗಿವೆ. ಬಾಲಿವುಡ್ ನ ಕತೆ ಬಿಡಿ ಫ್ರೆಂಡ್ಸ್, ಹಾಲಿವುಡ್ಗೂ ನಮ್ಮ ಕರ್ನಾಟಕ ಅಂದ್ರೆ ಎಲ್ಲಿಲ್ಲದ ವ್ಯಾಮೋಹ. ಎಲಿಫೆಂಟ್ ಬಾಯ್ 1937. ಹಾಲಿವುಡ್ ನಲ್ಲಿ ಮಿಂಚಿದ ಫಸ್ಟ್ ಇಂಡಿಯನ್ ಇಂಟರ್ನ್ಯಾಷನಲ್ ಸ್ಟಾರ್ ಯಾರು ಗೊತ್ತಾ? ಅವರು ನಮ್ಮ ಮೈಸೂರಿನ ಕಬಿನಿ ಕಾಡಿನ ಮಾವುತನ ಮಗ ಸಾಬು ದಸ್ತಗಿರ್. 13 ವರ್ಷದ ಈ ಹುಡುಗ ಎಲಿಫೆಂಟ್ ಬಾಯ್ ಅನ್ನೋ ಇಂಗ್ಲಿಷ್ ಸಿನಿಮಾದಲ್ಲಿ ನಟಿಸಿ ಓವರ್ ನೈಟ್ ಹಾಲಿವುಡ್ ಸ್ಟಾರ್ ಆಗಿಬಿಟ್ಟ. ಇವತ್ತಿಗೂ ಇದು ಕನ್ನಡಿಗರಿಗೆ ಬಹುದೊಡ್ಡ ಹೆಮ್ಮೆ. ಎ ಪ್ಯಾಸೇಜ್ ಟು ಇಂಡಿಯಾ 1984. ಆಸ್ಕರ್ ಪ್ರಶಸ್ತಿ ಗೆದ್ದ ಡೇವಿಡ್ ಲೀನ್ ಡೈರೆಕ್ಷನ್ ನ ಈ ಬೃಹತ್ ಹಾಲಿವುಡ್ ಸಿನಿಮಾ ಶೂಟ್ ಆಗಿದ್ದು ನಮ್ಮ ರಾಮನಗರ ಮತ್ತು ಬೆಂಗಳೂರು ಅರಮನೆಯಲ್ಲಿ. ಕಥೆಯಲ್ಲಿ ಬರುವ ಮಲಬಾರ್ ಗುಹೆಗಳ ದೃಶ್ಯಗಳನ್ನು ನಮ್ಮ ರಾಮದೇವರ ಬೆಟ್ಟದಲ್ಲಿ ಅತ್ಯದ್ಭುತವಾಗಿ ಚಿತ್ರೀಕರಿಸಲಾಯಿತು. ಇಷ್ಟೇ ಅಲ್ಲದೆ ಜಾಕಿ ಚಾನ್ ಅವರ ದ ಮಿತ್ ಸಿನಿಮಾದ ಭರ್ಜರಿ ಕ್ಲೈಮ್ಯಾಕ್ಸ್ ಆಕ್ಷನ್ ಸೀನ್ಗಳನ್ನು ನಮ್ಮ ಐತಿಹಾಸಿಕ ಹಂಪಿಯ ಕಲ್ಲಿನ ರಥದ ಮುಂದೆ ಶೂಟ್ ಮಾಡಲಾಗಿದೆ. ಇದೆಲ್ಲದರ ನಡುವೆ ಇಂಟರ್ನೆಟ್ ಅಲ್ಲಿ ಕೆಲವೊಂದು ಫೇಕ್ ನ್ಯೂಸ್ ಹರಿದಾಡ್ತಾ ಇವೆ. ಅದನ್ನ ಇಲ್ಲಿ ಕ್ಲಿಯರ್ ಮಾಡ್ತೀನಿ ಕೇಳಿ. ಯಾಕಂದ್ರೆ ಸುಮ್ಮನೆ ಕ್ರೆಡಿಟ್ ತಗೊಳ್ಳೋ ಜಾಯಮಾನ ಕನ್ನಡಕ್ಕೆ ಇಲ್ಲ. ಇಂಡಿಯಾನಾ ಜೋನ್ಸ್ ಈ ಹಾಲಿವುಡ್ ಸಿನಿಮಾ ಬೆಂಗಳೂರಲ್ಲಿ ಶೂಟ್ ಆಗಿದೆ ಅಂತಾರೆ. ಆದ್ರೆ ವಾಸ್ತವದಲ್ಲಿ ಭಾರತ ಸರ್ಕಾರ ಈ ಸಿನಿಮಾದ ಕಥೆಯನ್ನು ವಿರೋಧಿಸಿ ಭಾರತದಲ್ಲಿ ಶೂಟಿಂಗ್ ಮಾಡೋದನ್ನೇ ಬ್ಯಾನ್ ಮಾಡಿತ್ತು. ಹಾಗಾಗಿ ಅವರು ಶ್ರೀಲಂಕಾದಲ್ಲಿ ಶೂಟ್ ಮಾಡಿದ್ರು. ಆಕ್ಟೋಪಸ್ಸಿ ಇದು ಬೆಂಗಳೂರು ಅರಮನೆಯಲ್ಲಿ ಶೂಟ್ ಆಯ್ತು ಅನ್ನೋದು ಸುಳ್ಳು. ಜೇಮ್ಸ್ ಬಾಂಡ್ ನ ಈ ಸಿನಿಮಾ ರಾಜಸ್ಥಾನದ ಉದಯಪುರದಲ್ಲಿ ಚಿತ್ರೀಕರಣಗೊಂಡಿದೆ. ದಿ ಡಾರ್ಕ್ ನೈಟ್ ರೈಸಸ್ ಬ್ಯಾಟ್ಮ್ಯಾನ್ ಬಿದ್ದಿದ್ದ ಜೈಲು ಮೈಸೂರು ಅರಮನೆ ಅಲ್ಲ, ಅದು ರಾಜಸ್ಥಾನದಲ್ಲಿನ ಜೋಧ್ಪುರದ ಮೆಹರಾನ್ಗಢ್ ಕೋಟೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಕರ್ನಾಟಕ ಬರೀ ಮಣ್ಣಲ್ಲ, ಇದೊಂದು ದೃಶ್ಯ ಕಾವ್ಯ. 1930ರ ದಶಕದ ಹಾಲಿವುಡ್ ನಿಂದ ಹಿಡಿದು 70ರ ದಶಕದ ಶೋಲೆ, 80ರ ಕೂಲಿ, ಇಂದಿನ KGF ಕಾಂತಾರದವರೆಗೆ ನಮ್ಮ ಭೌಗೋಳಿಕ ಸೌಂದರ್ಯ, ಕಲೆ, ವಾಸ್ತುಶಿಲ್ಪ ಇಡೀ ಜಗತ್ತನ್ನೇ ಅಟ್ರಾಕ್ಟ್ ಮಾಡಿದೆ. ನಮ್ಮ ಈ ಅದ್ಭುತ ಪರಂಪರೆಯನ್ನು ನಾವು ಉಳಿಸಿ ಬೆಳೆಸಿಕೊಂಡು ಹೋಗಬೇಕಿದೆ. ಈ ಮಾಹಿತಿ ನಿಮಗೆ ಸಖತ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಫೇವರೇಟ್ ಶೂಟಿಂಗ್ ಸ್ಪಾಟ್ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ಟೇಕ್ ಕೇರ್. ಜೈ ಕರ್ನಾಟಕ.